ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತೇನಂದ್ರೆ ಇದು ನಾನು ಹುಟ್ಟಿ ಬೆಳೆದಿರೋರಾಗ ಬಂದಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್ ಮತ್ತೆ ಅಭಿಮಾನಿಗಳು. ಇವತ್ತಿನ ಕಂಟೆಂಟ್ ಏನು ಅಂದರೆ, ಕ್ಯಾಮನಹಳ್ಳಿ ಅಂತ ಪಕ್ಕದೂರಲ್ಲಿ ಜಾತ್ರೆ ಇದೆ, ಅದಕ್ಕೆ ಅಲ್ಲಿ ಹೋಗ್ಬೇಕಂತ ಬಂದಿದ್ದೀವಿ. ಈ ಊರಿಗೆ ಬಂದ್ಬಿಟ್ಟು ಕೊಳನಹಳ್ಳಿ ಅಂತ. ಇದೇ ಪ್ಲೇಸ್ ನಾನು ಹುಟ್ಟಿ ಬೆಳೆದಿದ್ದು ಮತ್ತು ಇದೇ ಪ್ಲೇಸ್ ನಾನು ಆಟ ಆಡಿದ್ದು. ಇವರೆಲ್ಲ ನನ್ನ ಅಭಿಮಾನಿ ಜೋರುಗಳು. ಸೊ ಬನ್ನಿ, ಜಾತ್ರೆಗೆ ಹೋಗಿ ಕ್ಯಾಮನಹಳ್ಳಿ ಜಾತ್ರೆ ಹೋಗ್ತಿದ್ದೀವಿ. ಹಾಯ್ ಮಾಡಿ ಹಾಯ್. ಸೊ ಬನ್ನಿ ಗೈಸ್, ಹೋಗೋಣ. ಎಲ್ಲ ಹೋಗ್ತಿದ್ದೀವಿ. ಅದೇ ಕ್ಯಾಮನಹಳ್ಳಿ ಕತೆ ಎಲ್ಲ ಹೋಗ್ತಾರೆ ಬರಲ್ಲ. ಕ್ಯಾಮನಹಳ್ಳಿ ರೂಟ್ ಇದೇ ಕ್ಯಾಮನಹಳ್ಳಿ ರೂಟು. ನಿಮ್ಗೆ ಏನೋ ಬರ್ಬೇಕಂದ್ರೆ ಆಮೇಲೆ ದನಗಳು ಬರ್ತವೆ, ಹೋಗ್ಬೇಕು ನೋಡಬೇಕು, ಎಲ್ಲ ಹೋಗೋಣ. ದನಗಳ ಜಾತ್ರೆ ಇದು. ಸೊ ಇದು ಹತ್ರ ಹೋಗೋಣ. ವೈಪ್ ನಿಮ್ಗೆ ಹೇಳ್ತಾರೆ, ಬನ್ನಿ ಅಷ್ಟೇ. ನಾವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಗ್ಬೋದು. ಅಲ್ಲಿಂದ ಬಂದಿರೋದು ನಾವು ಹಳ್ಳಿಕಾರು ಉದ್ಧಾರ ಮಾಡ್ತೀವಿ. ಇಲ್ಲ, ಚೆನ್ನಾಗಿ ನಡೀತಾ ಇದೆ ಜಾತ್ರೆ, ಚೆನ್ನಾಗಿ ನಡೀತಾ ಇದೆ. ಹಳ್ಳಿಕಾರು ಉಳಿಸಬೇಕು ಅಷ್ಟೇ ಬೇಕಾಗಿರೋದು. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಆಗಲೇ ವ್ಯಾಪಾರ ಎಲ್ಲ ಶುರು ಆಗ್ತದೆ. ಇದು ಎಲ್ಲ ಬರಬೇಕು. ಸ್ವಲ್ಪ ಫುಲ್ಲು ಸೌಂಡ್ ಇತ್ತು, ವಾಯ್ಸ್ ಚೂರು. ಜಾತ್ರೆ ಬಗ್ಗೆ ಮೊನ್ನೆ ಹೋಗೋಣ ಬನ್ನಿ, ನಮ್ದು ಚೆನ್ನಾಗಿರುತ್ತೆ ಕಂಟೆಂಟು. ಸೊ ಈಗಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಭ ಎಲ್ಲ ಹೇಳ್ತಾರೆ. ಜಾತ್ರೆ ಬಗ್ಗೆ ಜಾತ್ರೆ ನಾವು ಡೈಲಿ ಒಂದು ಜೊತೆ ಕಟ್ಕೊತೀವಿ ಮನೆಗೆ. ನಮ್ಮ ಮನೆ ಜಾತ್ರೆ ಅಂದರೆ ಹತ್ರ ಜಾತ್ರೆ ಅಂತ ನಾವು ಬಂದಿದ್ದೀವಿ. ನಮಗೆಲ್ಲ 6 ಕಿಲೋಮೀಟ್ರ್ ಆಗ್ತೈತೆ, ಹಾಗಾಗಿ ಬನ್ನಿ ಒಂದು ನಿಮಿಷ. ಪ್ರತಿ ವರ್ಷಕ್ಕಿಂತ ಈ ಸರಿ ಒಳ್ಳೊಳ್ಳೆ ದನಗಳು ಬಂದವೆ, ಒಳ್ಳೊಳ್ಳೆ ಜೀವರಾಶಿ ಬಂದವೆ, ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಬಗ್ಗೆ ಹೇಳ್ತಾರೆ. ಸೊ ಇಷ್ಟ ಆಗಿತ್ತು, ಥ್ಯಾಂಕ್ ಯು. ಜಾತ್ರೆ ಇನ್ನೂ ಆಗಿಲ್ಲ, ಜಾತ್ರೆ ಆಗೋದು 25 ಭಾನುವಾರ. ಸೊ ಬನ್ನಿ ಗೈಸ್, ಹೋಗೋಣ. ಇಲ್ಲೆಲ್ಲ ನೀವೇ ಓಪನ್ ಆಗೈತೆ. ಇದು ದೇವಸ್ಥಾನ ನಿಮ್ಗೆ ಕಾಣ್ತಿರ್ಬೋದು. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮಗೆ ಜೋರು ತೋರಿಸ್ತೀವಿ, ಮತ್ತು ಜಾತ್ರೆದು ನಿಮಗೆ ತೇರು ತೋರಿಸ್ತೀವಿ. ತೇರೋದು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ತೇರಿನ ಬಗ್ಗೆ ಎಲ್ಲ ಹೇಳ್ತೀವಿ. ಇದು ಫುಲ್ಲು ನೀವೇನು ನೋಡ್ತಿರೋದು ಇದೆ ಕ್ಯಾಮನಹಳ್ಳಿ. ಅದು ದೇವಸ್ಥಾನ ಹೋಗ್ತೀವಿ. ಸೊ ದೇವಸ್ಥಾನ ನಿಮಗೆ ಕಾಣ್ತಿರ್ಬೋದು, ಅದು ದೇವಸ್ಥಾನ. ಇವತ್ತು ಜಾತ್ರೆ ವೈಬೆಲ್ಲ ನೋಡ್ಕೊಳ್ರಿ. ಮತ್ತು ಜಾತ್ರೆ ಆಗೋದು 25ಕ್ಕೆ. ಇಂದು ಹೊತ್ತಾಗಿದೆ. ತೇರ್ ಬಗ್ಗೆ ತೊಗೊಂಡೋಗಿ ಅಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೆ, ಮತ್ತು ಅಲ್ಲಿ ಐಫೋನ್ ತಂದು ಕುಣಿಸ್ತಾರೆ. ಅವತ್ತಿನ ದಿನ 25ನೇ ತಾರೀಕು. ಮತ್ತು ಅವತ್ತು ಏನಂದರೆ, ಅವತ್ತು ಒಂದು ದೊಡ್ಡ ಇದಿದೆ, ಹಬ್ಬ ಇದೆ, ನಮ್ಮ ಇಂಡಿಯನ್ಸಿಗೆಲ್ಲ. ಹಬ್ಬದ ಹೆಸರು ಬಂದ್ಬಿಟ್ಟು ರಥಸಪ್ತಮಿ ಅಂತ. ತೇರ್ ತೆಗೆದ್ಬಿಟ್ಟು ಫುಲ್ಲು ಒಂದು ರೌಂಡ್ ಹಾಕ್ತಾರೆ ತೇರನ್ನ. ದೇವಸ್ಥಾನ ಹತ್ರ ಇದ್ದೀನಿ ನಾನು. ನಿಮಗೆಲ್ಲ ತೋರಿಸ್ತೀನಿ ದೇವಸ್ಥಾನ, ಮತ್ತು ದೇವ್ರು ತೋರಿಸ್ತೀನಿ. ಇದು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ಅಂತಲೇ ಹೆಸರುವಾಸಿ ದೇವರು. ಸೊ ನೀವು ದೇವಸ್ಥಾನ ನೋಡ್ಕೊಳ್ರಿ, ಮತ್ತು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಹೋಗ್ತೀವಿ. ಪೂಜಾರು ಜೋರ್ ಬಗ್ಗೆ ಹೇಳ್ತಾರೆ, ಬನ್ನಿ. ಕ್ಷತ್ರಿಯರ ಧರ್ಮ ಭೀಮಸೇನ್ ದೇವರಂತೀವಲ್ಲ, ಭೀಮಸೇನ್ ದೇವರ ಅವತಾರ. ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣಕ್ಕೆ ದೇಹ ಇತ್ತು, ಮುಖ ಮಾತ್ರ ಪೂರ್ವಕ್ಕಿರುತ್ತೆ. ಇವೆರಡೂ ಕೂಡ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು ವಿಶೇಷ. ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಮುಂದೆ ಎದುರುಬದ್ರಾಗಿ ಪಾಠ ಕೊಡ್ತಿರ್ತಾರೋ, ಅದೇ ರೀತಿಯಾಗಿ ಇಲ್ಲಿ ಎದುರುಮುಖರಾಗಿ ಅಭಯಾಸ್ತರಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಗರಿಗಿರಿ ಕ್ಷೇತ್ರದ ಯೋಗಾರಸಿಂಧರಿಗೆ ಸನ್ಮುಖಾಸನ ಶಿಲೆಯಲ್ಲೇ ಮೂಡಿಸಿದ್ದಾರೆ. ಸುಮಾರು 5000 ವರ್ಷದ ಹಿಂದಿನ ಪ್ರತಿಮಾ. 28 ದ್ವಾಪರ ಅಂತ ಬರ್ತದೆ. ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ, ವಾಯುಪುರಾಣ ಮಾಡ್ತಾರೆ. ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ, ಉಲ್ಲೇಖ ಇದೆ. ಆ ಪ್ರಮಾಣದಂತೆ ಜನಮೇಜರಾಜರ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಹಾಗೇನೆ ವಾಯು ವಿಶೇಷವಾಗಿ ಇದು ಕಮನೀಯ ಕ್ಷೇತ್ರ ಅಂತ ಪುರಾಣದಲ್ಲಿ ಪ್ರಸಿದ್ಧವಾದ ಕ್ಷೇತ್ರ. ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮನಹಳ್ಳಿ ಅಂತ ಪ್ರಸಿದ್ಧವಾಗಿದೆ.
ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯ ಸಮಯದಲ್ಲಿ ದನಗಳ ಜಾತ್ರೆ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ. ಕ್ಯಾಮನಹಳ್ಳಿ ದನಗಳ ಜಾತ್ರೆ ಎಂದರೆ ಬಹಳ ಪ್ರಸಿದ್ಧವಾದದ್ದು. ಅದೇ ರೀತಿಯಾಗಿ ಮಾಘ ಮಾಸದ ರಥಸಪ್ತಮಿಯಂದು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಭಗವಂತನ ಒಂದು ದರ್ಶನವನ್ನು ಪಡೆದು ಅನುಗ್ರಹವನ್ನು ಪಡೆಯಬೇಕಾಗಿ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೋರು ನೋಡ್ಕೊತೀವಿ. ಮತ್ತೆ ನೀವು ಜಾತ್ರೆಗೆ ಎಲ್ಲರೂ ಬರ್ಬೇಕಂತ ನಾನು ಹೇಳ್ಕೊಂತೀನಿ. ಇವತ್ತು ನಮಸ್ಕಾರ. ರೇಣುಕಣ್ಣ ಅಂತ ಅವ್ರು ಏನೋ ಹೇಳ್ತಾರೆ ಅಂತ ಬಂದು ಕೇಳೋಣ. ಮತ್ತೆ ಜಾತ್ರೆ ಬಗ್ಗೆ ಹೇಳ್ತಾರೆ ಹಂಗೆ ಕೇಳೋಣ. ಏನು ಕ್ಯಾಮಿನಹಳ್ಳಿ ಕೊರಟಗೆರೆ ತಾಲೂಕು ಕ್ಯಾಮಿನಹಳ್ಳಿ 25ನೇ ತಾರೀಕು ಕ್ಯಾಮಿನಹಳ್ಳಿ ತೇರಿದೆ. ಎಲ್ಲರೂ ಬಂದು ತೇರಿಗೆ ಬರಬೇಕಾಗಿ ಮನವಿ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿತ್ತು. ಜಾತ್ರೆ ತೋರಿಸಿದ್ವಿ ಮತ್ತು ನಾನು ಊರು ತೋರಿಸಿದೆ ಮತ್ತು ಇದು ಕ್ಯಾಮರಲ್ಲಿ ಜಾತ್ರೆ ತೋರಿಸಿದ್ವಿ. ಈಗ ನಿಮ್ಗೇನ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.